ಇನ್ನು ಜಮ್ಮು ಕಾಶ್ಮೀರದ ರಾಮನಗರದ ಬಳಿ ಬಸ್ ಅಪಘಾತವೊಂದಾಗ್ಬಿಟ್ಟಿದೆ. ಉಧಂಪುರ ಜಿಲ್ಲೆಯಲ್ಲಾಗಿರುವಂತಹ ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗ್ಬಿಟ್ಟಿದೆ ಬಸ್ಸು. ಪ್ರಮುಖವಾಗಿರುವಂತಹ ಘಟನೆಯೊಂದು ಜಮ್ಮು ಕಾಶ್ಮೀರದಲ್ಲಿ ನಡೆದಿದೆ. ಬಸ್ ಕಂದಕಕ್ಕೆ ಉರುಳಿ 16 ಜನರು ಮೃತಪಟ್ಟಿದ್ದಾರೆ. 30ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸಗಳಾಗಿದೆ. ಜಮ್ಮು ಕಾಶ್ಮೀರದ ರಾಮನಗರ ಬಳಿ ಈ ದುರ್ಘಟನೆ ನಡೆಸಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ. ಜಮ್ಮು ಕಾಶ್ಮೀರದ ಉಧಂಪುರ ಜಿಲ್ಲೆಯಲ್ಲಿರುವಂತ ರಾಮನಗರ ಅಂತ ಅಲ್ಲಿನ ಸಾರಿಗೆ ಬಸ್ಸು ತಿರುವೊಂದರಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿ ಬಿದ್ದಿದೆ. ಸದ್ಯ ಲಭ್ಯವಾಗ್ತಿರುವಂತಹ ಮಾಹಿತಿ ಪ್ರಕಾರ 16 ಜನರು ಅಸುನೀಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಿದೀವಲ್ಲ, ಎಷ್ಟು ರಣಭೀಕರವಾಗಿತ್ತು. ರಕ್ಷಣಾ ಕಾರ್ಯಾಚರಣೆಯನ್ನ ಸ್ಥಳೀಯ ಅಧಿಕಾರಿಗಳು ಎಲ್ಲರೂ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಅವರನ್ನು ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸ ಆಗಿದೆ. ರಣರೋಚಕವಾದಂತ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಅನೇಕರಿಗೆ ಗಾಯಗಳಾಗಿದೆ. ಅವೆಲ್ಲವನ್ನ ಕೂಡ ನಾವು ಗಮನಿಸ್ತಿದ್ದೀವಿ. ಎಷ್ಟು ಜನ ಸೇರಿದ್ದಾರೆ? 16 ಜನ ಮೃತಪಟ್ಟಿದ್ರೆ 30ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸ ಆಗ್ತಿದೆ. ರಣಭೀಕರವಾಗಿರುವಂತ ಅಪಘಾತ ಇದು. ಚಾಲಕನ ನಿಯಂತ್ರಣ ತಪ್ಪಿ ಹೀಗಾಗಿರೋದು. ರಕ್ಷಣಾ ಕಾರ್ಯಾಚರಣೆಗಳಾಗ್ತಿದೆ. 30ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ನೋಡಿ, ಸಂಪೂರ್ಣ ಬಸ್ಸು ಕಂದಕಕ್ಕೆ ಉರುಳಿರೋದ್ರಿಂದ ನಜ್ಜುಗುಜ್ಜಾಗಿದೆ. ಕಂಪ್ಲೀಟ್ ಆ ಬಸ್ಸಿನ ಮೇಲ್ಭಾಗ ಏನೇನೂ ಇಲ್ಲ. ಘಟನೆ ಆಗ್ತಿದ್ದಂತೆ ಸ್ಥಳೀಯ ಅಧಿಕಾರಿಗಳು, ಪೊಲೀಸರು, ರಕ್ಷಣಾ ತಂಡ ಎಲ್ಲ ಕೂಡ ದೌಡಾಯಿಸಿ ಅವರೆಲ್ಲರನ್ನ ಮಿಕ್ದವ್ರನ್ನ ಉಳಿಸುವಂತ ಕೆಲಸ ಆಗಿದೆ. ಉಧಂಪುರ ಜಿಲ್ಲೆಯಲ್ಲಿರುವಂತ ರಾಮನಗರದ ಘಟನೆ ಒಂದು ಸ್ಥಳದಲ್ಲಿ ಆಗಿರೋದು. ಒಂದು ತಿರುವು ಇದೆ ಅಲ್ಲಿ. ಆ ತಿರುವಿನಲ್ಲಿ ಬರುವಂತ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಇಮಿಡಿಯೇಟ್ ಆಗಿ ಬಸ್ ಕೆಳಗೆ ಉರುಳಿ ಬಿದ್ದಿದೆ. ಅದರ ಪರಿಣಾಮವಾಗಿ 16 ಜನ ಮೃತಪಟ್ಟಿದ್ರೆ 30ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿ ಈಗ ಯಾರ್ಯಾರಿದ್ರು ಎಲ್ಲರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಉರುಳಿ ಬಿದ್ದಿರುವಂತ ಬಸ್ಸನ್ನ ಮೇಲೆತ್ತಿ ಅವೆಲ್ಲವನ್ನ ಕ್ಲಿಯರ್ ಮಾಡುವಂತ ಕೆಲಸಕ್ಕೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳೀಗ ಕೈ ಹಾಕಿದ್ದಾರೆ. ಸಾಕಷ್ಟು ನೋವಿನ ವಿಚಾರ ಇದು. 16 ಜನ ಈಗಾಗಲೇ ಮೃತಪಟ್ಟಿದ್ದಾರೆ. 30ಕ್ಕೂ ಹೆಚ್ಚು ಜನ ಗಾಯ ಇದ್ದಾರೆ. ಬಟ್ ಅದರಲ್ಲೂ ಕೂಡ ಕೆಲವರ ಸ್ಥಿತಿ ಗಂಭೀರವಾಗಿದೆ. ಇನ್ನೇನು ಹೆಚ್ಚಿನ ಡೀಟೇಲ್ಸ್ಗಳನ್ನ ಲಭ್ಯ ಆಗಬೇಕು. ಈಗ ಮೃತಪಟ್ಟವರಿಗೆ ಯಾವ ರೀತಿಯಾಗಿ ಪರಿಹಾರವನ್ನ ಘೋಷಣೆ ಮಾಡ್ತಾರೆ, ಯಾರ್ಯಾರು ಇದ್ರು, ಯಾಕೆ ಹೀಗಾಯಿತು, ಆರಂಭಿಕವಾಗಿ ಪ್ರಾಥಮಿಕವಾಗಿ ಗೊತ್ತಾಗ್ತಿರುವುದು ಅಂತಂದ್ರೆ ಚಾಲಕನ ನಿಯಂತ್ರಣ ತಪ್ಪು. ಇದೊಂದು ಆಕ್ಸಿಡೆಂಟ್ ಅನ್ನೋದು ಸಿಕ್ಕಿರೋ ಮಾಹಿತಿ. ಬಟ್ ನಂತರದಲ್ಲಿ ಸೂಕ್ಷ್ಮ ಪ್ರದೇಶ ಬೇರೆ. ಉಧಂಪುರಿನ ಆ ಭಾಗಗಳೇನಿದೆಯಲ್ಲ ಬಹಳ ಸೂಕ್ಷ್ಮ ಪ್ರದೇಶ. ಸೊ ಹೀಗಾಗಿ ಏನಾದರೂ ನಡೀತಾ, ಹೀಗೆ ಹಲವು ಆಯಾಮದಲ್ಲಿ ಅನುಮಾನಗಳು ಮೂಡುವುದು ಕೂಡ ಬಹಳ ಸಹಜವಾಗಿಯೇ ಇರುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.